ಹಾಯ್ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶ್ರೀಲಂಕಾ ವಿಡಿಯೋ ನೋಡಿ. ಹೊರಗಡೆ ಬಂದು ಬ್ಯಾಗೇಜ್ ಇಟ್ಟು ಇವಾಗ ಚೆಕ್-ಇನ್ ಆಗಿದ್ದೀವಿ. ದಿಸ್ ಇಂಟರ್ನ್ಯಾಷನಲ್ ಡಿಪಾರ್ಚರ್. ನನ್ನ ಹೆಂಡತಿ ಹಂಗೂ ವಿಡಿಯೋ ಮಾಡ್ಕಮ್ಮ ಅಂದವಳೆ. ನೋಡೋಣ ಎಷ್ಟು ಮಟ್ಟಿಗೆ ಮಾಡಿದ್ದೀನಿ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನೇ ಮಾತಾಡಿ ವಿಡಿಯೋ ಮಾಡ್ತಾಯಿದ್ದೀವಿ. ಈಗ ಬೋರ್ಡಿಂಗಿಗೆ ಹೋಗ್ತಾ ಇದ್ದೀವಿ. C3 ಬನ್ನಿ, C3. ನೀವು ಲೆಫ್ಟು ರೈಟು ನೋಡ್ತಾ ಇರೋದು ಡ್ಯೂಟಿ ಫ್ರೀ ಐಟಮ್ಸ್. ಇದು ಪರ್ಫ್ಯೂಮ್ಸು, ಡ್ರಿಂಕ್ಸ್ ಬಾಟಲ್ಗಳು, ಪ್ರತಿಯೊಂದು ಸಿಗುತ್ತೆ. ಎಲ್ಲರೂ ಹೊರಟಾಗಿದ್ದಾರೆ. ನಾನು ವಿದ್ಯಾ ಮೇಡಮ್ ಇಬ್ಬರೇ ಹೋಗಿಲ್ಲ, ಓಡ್ತಾ ಇದ್ದೀವಿ ಈಗ. ಬನ್ನಿ ಹೋಗೋಣ, ಫ್ಲೈಟ್ ಬೋರ್ಡ್ ಆಗೋಣ ಇವಾಗ. ಹೋಗೋಷ್ಟಲ್ಲಿ ಕರೆಕ್ಟಾಗಿತ್ತು, ಎಲ್ಲರೂ ಬಂದಿದ್ದರು. ಫ್ಲೈಟಲ್ಲಿ ಕೂತ್ಕೊಂಡಿದ್ದ ತಕ್ಷಣ ಪೈಲಟ್ ಟೇಕ್ ಆಫ್ ಮಾಡೇ ಬಿಟ್ಟ. ಬನ್ನಿ ಎಲ್ಲರಿಗೂ ರಾಮ್ ಸೇತು ತೋರಿಸ್ತೀನಿ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ರಾಮ್ ಸೇತು. ಗೈಸ್, ಇವಾಗ ಶ್ರೀಲಂಕಾದಲ್ಲಿ ಇಳಿದಿದ್ದೀವಿ. ಬ್ಯಾಗೇಜ್ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಒಂದು ಸಲ ಏನ್ರಪ್ಪ. ಲಾಸ್ಟ್ ಟೈಮು ಅದೇನು ವಿಡಿಯೋ ಮಾಡ್ಕೊಬಂದಿದ್ಯಾ? ಬೈದಿದ್ಲು. ಹೋಟೆಲ್ ಚೆಕ್-ಇನ್ ಆಗಿ ನಮ್ಮ ರೂಮ್ಗಳ ಹತ್ರ ಹೋಗ್ತಾ ಇದ್ದೀವಿ. ತಾಜ್ ಸಮುದ್ರ, ಹೋಟೆಲ್ ತಾಜ್ ಸಮುದ್ರ. ನಮಗೆ ಸಿಕ್ಕಿರೋ ರೂಮ್ ನಂಬರ್ ಇದು 178. ನಾವಿರೋ ರೂಮ್ ಟೂರ್ ಮಾಡಿಸ್ಬಿಡ್ತೀನಿ ನಿಮ್ಗೆ ಎಲ್ಲರಿಗೂ. ಹೇಗಿರಿ, ನಮಗೆ ಬೀಚ್ ವ್ಯೂ ಸಿಕ್ಕಿಲ್ಲ, ಸಿಟಿ ವ್ಯೂ ಸಿಕ್ಕಿದೆ. 50 ಇಯರ್ಸ್ ಓಲ್ಡ್ ಆದ್ರೂ ಹೋಟೆಲ್ ಮಾತ್ರ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ತಿನ್ನೋಕ್ಕೆ ಸದ್ಯಕ್ಕಿತ್ತು ಕೊಟ್ಟವ್ರೆ. ಹೋಟೆಲ್ ಎದುರುಗಡೆನೆ ಬೀಚ್ ಇದೆ. ಎದುರುಗಡೆನೆ ಬೀಚ್ ಇದೆ. ನಾವಿರೋವಂಥ ಹೋಟೆಲ್ ಎದುರುಗಡೆ ಇನ್ನೊಂದು ಹೋಟೆಲ್ ಇದೆ ದೊಡ್ಡದು, ಆಂಗ್ರಿಲ್ಲಾ ಅಂತ ಅದು ಹೋಟೆಲ್ ಹೆಸರು. ಇವಾಗ ನಾವು ಉಳ್ಕೊಂಡಿರೋ ಅಂಥ ಹೋಟೆಲ್ ಇದು ತಾಜ್ ಸಮುದ್ರ ಕೊಲಂಬೋ. ಆ್ಯಂಬಿಯನ್ಸ್ ಮಾತ್ರ ಸೂಪರ್ ಆಗಿದೆ. ಒನ್ ಆಫ್ ದಿ ಮೋಸ್ಟ್ ಓಲ್ಡೆಸ್ಟ್ ತಾಜ್ ಹೋಟೆಲ್ ಅಂತ ಹೇಳಿದ್ರು. ಇದು 50 ವರ್ಷ ಹಳೇದು, 50 ಇಯರ್ಸ್ ಓಲ್ಡು. ಹೆಂಗೆ ಮೇಂಟೈನ್ ಮಾಡಿದ್ದಾರೆ ನೋಡಿ. ನಾವು ಬೀಚ್ ಸೈಡ್ ವ್ಯೂ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಸಿಟಿ ವ್ಯೂ ಸಿಕ್ತು ನಮಗೆ. ಈಗ ಮೀಟಿಂಗ್ ಮುಗೀತು, ನೆಕ್ಸ್ಟ್ ಗಾಲಾ ಡಿನ್ನರ್ಗೆ ಹೋಗಬೇಕು. ಸೊ ಅದನ್ನು ಬೇರೆ ಲೊಕೇಶನಲ್ಲಿ ಆಗಿದೆ, ಬೀಚ್ ಎದುರುಗಡೆ ಪ್ಲ್ಯಾನ್ ಆಗಿದೆ ಅದು. ಬನ್ನಿ ಹೋಗೋಣ ಅಲ್ಲಿಗೆ. ನೋಡಿ ಇಲ್ಲೇ ಈಗ ನಮಗೆ ಡಿನ್ನರ್ ಪ್ಲ್ಯಾನ್ ಆಗಿರೋದು. ಎಲ್ಲರೂ ಇಲ್ಲಿಗೆ ಬಂದಿದ್ದೀವಿ ಈಗ. ಗಾಲಾ ಡಿನ್ನರ್ ಅಷ್ಟೇ ಅಲ್ಲ, ಡಿನ್ನರ್ ಜೊತೆಗೆ ಈ ಎಣ್ಣೆನೂ ಸಹ ಇದೆ. ಇವಾಗ ನೋಡೋಣ, ವೆಜ್ಜು ನಾನ್ ವೆಜ್ ಎರಡೂ ಇರುತ್ತೆ. ವೆಜ್ ತಿನ್ನೋರು ವೆಜ್ ತಿನ್ಬೋದು, ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿನ್ಬೋದು. ವಿಸ್ಕಿ, ಬ್ರ್ಯಾಂಡಿ ಏನೇನು ಕುಡಿಬೇಕು ಅದನ್ನು ಕುಡಿತಾ ಇರೋದು ಗಂಗಾ ರಾಮನ್ ಟೆಂಪಲ್. ವಿಜಯ್, ಯಾವುದಿದು? ಗಂಗಾ ರಾಮನ್ ಟೆಂಪಲ್ ತಾನೇ? ಆಮೇಲೆ ರಾಂಗ್ ಇನ್ಫಾರ್ಮೇಷನ್ ಕೊಡಬಾರ್ದು ವ್ಯೂವರ್ಸ್ಗೆ ರಾಂಗ್ ಇನ್ಫಾರ್ಮೇಷನ್ ಕೊಡಬಾರ್ದು. ಆಮೇಲೆ ಯೂಟ್ಯೂಬ್ಗೆ
ಶ್ರೀಲಂಕಾ ಬಂದು ಆಲ್ಮೋಸ್ಟ್ ಶ್ರೀಲಂಕಾನ ಬುದ್ಧಿಸ್ಟ್ ಕಂಟ್ರಿ ಅಂತ ಕರೀತಾರೆ. ಅಲ್ಲಿ 70% ಆಫ್ ಪಾಪ್ಯುಲೇಷನ್ನು ಬುದ್ಧಿಸ್ಟ್ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಅಲ್ಲಿ ತುಂಬ ಬುದ್ಧ ಟೆಂಪಲ್ಗಳು ಕಾಣಕ್ಕೆ ಸಿಗುತ್ತೆ. ಇದು ನಾನು ನಿಮ್ಗೆ ತೋರಿಸ್ತಾ ಇರೋದು ತುಂಬ ಹಳೇ ಬುದ್ಧನ ಟೆಂಪಲ್. ಇದು ಫುಲ್ ಗೋಲ್ಡ್ ಎಲ್ಲ ಇದೆ. ಇದೆಲ್ಲ ಬಂದು ಅವರು ಕಲೆಕ್ಟ್ ಮಾಡಿರೋದು. ಅಲ್ಲೊಂದು ಮ್ಯೂಸಿಯಂ ಸಹ ಇದೆ. ಇದೆಲ್ಲ ನೋಡ್ತಾ ಇರೋದೆಲ್ಲ ನೀವು ಹಳೇ ಕಾಲದ್ದು ಒಡವೆಗಳು, ವಾಚಸ್ಗಳು, ಇದೆಲ್ಲ ನೋಡ್ತಾ ಇರೋದು ನೀವು. ಬಟ್ ತುಂಬ ಚೆನ್ನಾಗಿತ್ತು. ಫುಲ್ ಎಷ್ಟು ಕಡೆ ಎಲ್ಲೆಲ್ಲಿ ನೋಡಿದ್ರು ಬುದ್ಧ. ಸ್ಮಾಲೆಸ್ಟ್ ಸ್ಟ್ಯಾಚು ಇನ್ ದಿ ವರ್ಲ್ಡ್, ಸ್ಮಾಲೆಸ್ಟ್ ಗೋಲ್ಡನ್ ಬುದ್ಧ ಸಿಟ್ಟಿಂಗ್ ಇನ್ಸೈಡ್ ದಿಸ್ ಗ್ಲಾಸ್. ಯು ಹ್ಯಾವ್ ಎ ಸ್ಟ್ಯಾಚು ಇನ್ಸೈಡ್. ಇದರಲ್ಲಿ ಒಳಗಡೆ ಒಂದು ಸ್ಟ್ಯಾಚು ಇದೆ. ವರ್ಲ್ಡ್ ಸ್ಮಾಲೆಸ್ಟ್ ಬುದ್ಧ ಸ್ಟ್ಯಾಚು ಇದು. ಅದು ಗೋಲ್ಡಲ್ಲಿ ಮಾಡಿರೋದು. ಸೊ ಇಲ್ಲಿ ಕಾಣ್ಬೋದು. ಬ್ಯೂಟಿಫುಲ್ ಕಾರ್ವಿಂಗ್ ನೋಡ್ಬೋದು ನೀವು ಇದರಲ್ಲಿ. ಹೆಂಗಿದೆ, ಸೂಪರ್. ಏನ್ಷಂಟ್ ವಾಚಸ್ ಕಲೆಕ್ಷನ್ಸ್ ವಿಚ್ ದೇ ಹ್ಯಾವ್ ಪ್ರಿಸರ್ವ್. ಇಲ್ಲಿ ನೋಡ್ತಾ ಇರ್ಬೋದು ನೀವು ಕ್ಯಾಮ್ರಾಸ್ಗಳಿದ್ದಾವೆ, ಹಳೇ ಕಾಲದ ಕ್ಯಾಮ್ರಾಗಳು. ಕಷ್ಟ ಇದೆ ಯೂಟ್ಯೂಬಿಗೆ ಮಾತಾಡೋದು, ಸುಲಭ ಅಲ್ಲ. ನಾನು ಆಡ್ಕೊತಿದ್ದೇನೆ ಹೆಂಡ್ತಿಗೆ. ಹಾಂ, ಮೋಸ್ಟ್ ಏನ್ಷಂಟ್ ಸ್ಕಲ್ಪ್ಚರ್ ಅಂತ ಹೇಳ್ಬೋದು. ಕ್ರೊಕೊಡೈಲ್. This is made up in one stone alone. No joint. ಕಾರ್ವಿಂಗ್ ನೋಡಿ ಹಿಂಗಿದೆ. ಎಷ್ಟು ಓಲ್ಡ್ ಜಮಾನದ ವಾಚಸ್. ಆ್ಯಕ್ಚುಲಿ ಇದು ನಾವು ಬಂದಿರೋದು ಮ್ಯೂಸಿಯಮ್ಗೆ, ಬುದ್ಧ ಮ್ಯೂಸಿಯಮ್ಮು. ನೀವು ಎಲ್ಲಿ ನೋಡಿದ್ರು ಬುದ್ಧನೇ ಸಿಗುತ್ತೆ, ಕಾಣ್ಬೋದು ನೀವು ನೋಡೋದಕ್ಕೆ. ನಮ್ಮ ಚೈನೀಸ್ ಟೆಂಪಲ್ ಅಂತಲೂ ಸಹ ಹೇಳ್ಬೋದು ಇದನ್ನು. ಇವ್ರು ನೋಡಿ ನಮ್ಮ ಲೀಗಲ್ ಅಡ್ವೈಸರು. ಹಾಂ, ಯಾವ ಕಡೆ ಹೋದ್ರೂ ಆ ಕಡೆ ಫುಲ್ ಎಲ್ಲ ಥರ ಆ್ಯಂಟಿಕ್ ವಸ್ತುಗಳನ್ನ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಆಮೇಲೆ ನೀವು ಏನು ಸ್ಪೆಷಾಲಿಟಿ ಅಂದರೆ ಎಲ್ಲಿ ನೋಡಿದ್ರೂ ಬುದ್ಧ ಕಾಣಿಸುತ್ತೆ ನಿಮಗೆ. ತುಂಬ ವೆರೈಟಿ ಆಫ್ ಬುದ್ಧಗಳನ್ನ ಇಟ್ಟಿದ್ದಾರೆ. ಇದು ನಾನು ನಿಮಗೆ ತೋರಿಸ್ತಾ ಇರೋದು ಕಂಪ್ಲೀಟ್ ಮ್ಯೂಸಿಯಮ್ ಇದು. ಆವಾಗ ಚೈನೀಸ್ ಯೂಸ್ ಮಾಡಿರೋವಂಥ ವಸ್ತುಗಳಿದ್ದಾವೆ. ಮತ್ತು ವಾಪಸ್ ಎಲ್ಲಿ ನೋಡಿದ್ರು ಬುದ್ಧ. ಇದು ವಾಚಸ್ಗಳು, ಅವರು ಕ್ರಾಕರಿ ಐಟಮ್ಸ್ಗಳು, ಪ್ಲೇಟ್ಸು, ಅವ್ರು ಯೂಸ್ ಮಾಡ್ತಾ ಇದ್ದು ಏನ್ಷಂಟ್ ಪ್ರತಿಯೊಂದು ಇದೆ ಇದರಲ್ಲಿ. ಇಂಡಿಪೆಂಡೆನ್ಸ್ ಸ್ಕ್ವೇರ್ ಆಫ್ ಶ್ರೀಲಂಕಾ. ಶ್ರೀಲಂಕಾದಲ್ಲಿ ಮುರುಗನ್ ಟೆಂಪಲ್ಗೆ ಬಂದಿದ್ದೀವಿ. ನೋಡ್ತಾ ಇರಲ್ಲ ರೋಡು. ಶ್ರೀಲಂಕಾ ಲೋಕಲ್ ಮಾರ್ಕೆಟ್ಟು.
ನೀವು ನೋಡ್ತಾ ಇರೋದು ಸೇಮ್ ನಮ್ಮ ಚಿಕ್ಕಪೇಟೆ ಥರ ಇದೆ. ಅವಾಗಿಂದ ಸುತ್ತಾ ಇದ್ದೀವಿ, ಏನೂ ತಗೊಳ್ಳೋ ಅಂಥದ್ದು ಏನೂ ಸಿಗ್ತಾ ಇಲ್ಲ. ಸುತ್ತಿ ಸಾಕಾಯಿತು. ನಮ್ಮ ಚಿಕ್ಕಪೇಟೆನೇ ಪರವಾಗಿಲ್ಲ ಅನಿಸ್ತದೆ ನನಗೆ. ಬ್ಯಾಂಗ್ಳೂರು ಚಿಕ್ಕಪೇಟೆ ಸೇಮ್ ಅದೇ ರೀತಿ ಇದೆ ರೋಡು, ಮುಂದೆ. You can see these trees. We have these huge old trees. These are about 350 years old trees. In Sri Lanka, we don't cut trees all the which Arjuna Ranatunga, Mahela Jayawardena, Hashanti Nagarata, they played for this particular club. Right? It's a very old club. Here you can see this scoreboard. Look at the Sri Lanka cricket board is inside this. The museum is there. The other one with the white wall. Okay, good to go. ಎಸ್. We call the Sri Lankan White House. It's not the White House, but this is called the town hall. This is where the mayor's office is. You want to get any government approval regarding buildings, structures, land, everything, you have to come here. Inside there is a lot of different departments. Okay, on your left hand side again, you can see this golden Buddha statue, right? We will not get down, you can take some photographs. In the evenings it's very nice. It rotates. So we'll be visiting that. So I will elaborate on the tower when we do the city tour. So today. ನೋಡಿ, ನಮ್ಮ ಬ್ಯಾಂಗ್ಳೂರಲ್ಲಿ ಹೆಂಗೆ BTS ಇರುತ್ತೆ ಅದೇ ಥರ ಇದು ಶ್ರೀಲಂಕಾದ ಲೋಕಲ್ ಬಸ್ಸು. ಸಿಗ್ನಲಲ್ಲಿ ನಿಂತಿದ್ದೀವಿ ಈಗ. ಹೆಂಗಿದೆ ನೋಡಿ. So this particular park goes for 110 to 120 acres, right? It's a huge park. It's a very... Yes, sir. 190 years old school. Okay. So Colombo city. Colombo one. One. Vinod Benjamin's son and daughter is also studying in the same school, I believe. Yeah, Benjamin. Okay. So this is known as Royal College, right? Very old school, right? And also on your right, Sri Lanka, the literacy rate is 82%. People can read and write. Age of 15 to 30, the literacy rate is 99.8%. So the next generation is going to be quite good, where the leaders can communicate well with them. They understand. Yes. Here we have only 4 languages. That is English, Sinhala is the mother tongue, and Tamil, and that's all. Actually, there is only 3. So because we have got 4 religions here, but 3 languages. Now this is what is Independence Square. Right? This is where we got our independence in 1948. Every February 4th, we have the function over here where you get the ambassadors and everybody. And you know, like in India, we also do have army parade, navy, schools doing the parade. So we are going to get down here. You can walk up there. It's very nice because though Colombo is the capital, it's all about greenery. ಇದು ಇಂಡಿಪೆಂಡೆನ್ಸ್ ಸ್ಕ್ವೇರ್ ಅಂತೆ ಅವ್ರದ್ದು, ಶ್ರೀಲಂಕಾದು. ಯು ಕ್ಯಾನ್ ಸಿ ದ ಶ್ರೀಲಂಕಾ ಫ್ಲಾಗ್ ಇಸ್ ಫ್ಲೈಯಿಂಗ್. ಅವರು ಫೋಟೋ ತಗೊಂಡ್ರು, ವಿಡಿಯೋ ಮಾಡ್ಕೊಂಡ್ರು. ಇಲ್ಲೇ ಅಂತೆ ಶ್ರೀಲಂಕಾದವ್ರಿಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ್ದು. ಸೊ ಅದರ ನೆನಪಿಗೋಸ್ಕರ ಈ ಒಂದು ಸ್ಮಾರಕ ಥರ ಅಲ್ಲಿ ಕಟ್ಟಿದ್ದಾರೆ. ಆ ಕಡೆ ಬಂದು ಶ್ರೀಲಂಕಾ ಫ್ಲ್ಯಾಗ್ ಆಗುತ್ತೆ, ಈ ಕಡೆ ಬಂದು ಇದು ಫ್ಲ್ಯಾಗ್ ಆಗುತ್ತೆ. ಇದೆಲ್ಲ ನೋಡಿಕೊಂಡು ಏರ್ಪೋರ್ಟಿಗೆ ಬಂದು ಫ್ಲೈಟಲ್ಲಿ ಇವಾಗ ಚೆಕ್ ಇನ್ ಆಗಿ ಹೊರಟಿದ್ದೀವಿ ವಾಪಸ್ ಬ್ಯಾಂಗ್ಳೂರಿಗೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ ನನ್ನ ಹೆಂಡ್ತಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.
ಥ್ಯಾಂಕ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈಗ ಬ್ಯಾಂಗ್ಳೂರಿಗೆ ಲ್ಯಾಂಡ್ ಆದ್ವಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್.